ನಮಸ್ಕಾರ, ಬಿಯು ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ಶಿಕ್ಷಣದಿಂದ ಸ್ಪರ್ಧಾತ್ಮಕ ಸಮಾಜ ಅಧ್ಯಾಪಕರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉನ್ನತ ಶಿಕ್ಷಣ ಮಂಡಳಿಯ ಸದಸ್ಯ ಪ್ರೊಫೆಸರ್ ಟಿ.ಡಿ. ಕೆಂಪರಾಜು ಅಭಿಮತ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ. ವಾಣಿಜ್ಯ ವಿಭಾಗದ ವತಿಯಿಂದ ಒಂದು ದಿನದ ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ಅಧಿಕಾರ ಸ್ವೀಕರಿಸಿದ ಪ್ರೊಫೆಸರ್ ಕೆ. ರಾಮಕೃಷ್ಣಯ್ಯ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 4 ದಿನಗಳ ವಿಶೇಷ ಕಾರ್ಯಾಗಾರ. ಸಂವಿಧಾನದ ಆಶಯದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ. ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ಅಭಿಮತ. ವಿಶ್ವವಿದ್ಯಾಲಯಗಳು ಉತ್ತಮ ಶಿಕ್ಷಣ ಮತ್ತು ಕೌಶಲ್ಯದ ಜೊತೆ ನೈತಿಕತೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸುವಂತಾಗಬೇಕು. ವಿದ್ಯಾರ್ಥಿಗಳನ್ನು ಸಮಾಜದ ಉತ್ತಮ ನಾಗರಿಕರನ್ನಾಗಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯ ಮತ್ತು ಶಿಕ್ಷಣ ಸಂಸ್ಥೆಗಳದ್ದಾಗಿದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ತಿಳಿಸಿದರು. ನಂತರ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿ ಆಯೋಜಿಸಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಸಿ.ಎಸ್. ಕರಿಗಾರ್, ವಿತ್ತಾಧಿಕಾರಿಗಳು ಡಾಕ್ಟರ್ ಸುನೀತಾ ಸೇರಿದಂತೆ ಸಿಂಡಿಕೇಟ್ ಸದಸ್ಯರು, ವಿದ್ಯಾವಿಷಯಕ ಪರಿಷತ್ತಿನ ಸದಸ್ಯರು, ಡೀನರು, ಮುಖ್ಯಸ್ಥರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಐಕ್ಯುಎಸಿ ಸಹಯೋಗದೊಂದಿಗೆ ಅಧ್ಯಾಪಕರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜ್ಞಾನಭಾರತಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಸದಸ್ಯ ಪ್ರೊಫೆಸರ್ ಟಿ.ಡಿ. ಕೆಂಪರಾಜು ಮಾತನಾಡಿ, ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಪರಿಕರಗಳು ಶಿಕ್ಷಣ ಕ್ಷೇತ್ರವನ್ನು ವ್ಯಾಪಿಸಿದ್ದು, ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಮರು ವ್ಯಾಖ್ಯಾನ ನೀಡುವುದು ಅವಶ್ಯಕವಾಗಿದೆ. ತಂತ್ರಜ್ಞಾನ ಗುಣಮಟ್ಟ ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆಯ ಮೂಲಕ ಸ್ಪರ್ಧಾತ್ಮಕ ಸಮಾಜವನ್ನು ನಿರ್ಮಿಸಬಹುದು ಎಂದರು. Teaching and learning should not be a one-way process. It is a kind of a two-way process or multi-way process where we have to focus on both knowledge as well as the skills. Our curriculum has to be concentrated on not only on the theoretical issue. Days are gone. Students themselves can learn on their own. They have access to resources, they have access to technology, they have access to people also. If a student cannot get any required information from his own teacher, he can approach another teacher also. So technology is so abundantly available for getting what is missing. Even a student miss a classroom for about 2 days or 3 days, we can record speeches or also there we can use it. So that way technologies has helped to a great extent. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ಮಾತನಾಡಿ, ನಮ್ಮ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯು ಕೇವಲ ಪಠ್ಯಕ್ರಮ ಮುಗಿಸುವುದಷ್ಟೇ ಅಲ್ಲ, ಯುವ ಪದವೀಧರರನ್ನು ಮುಂದಿನ ಭವಿಷ್ಯಕ್ಕೆ ಸಿದ್ಧಗೊಳಿಸುವುದು ಮತ್ತು ಉತ್ತಮ ಮಾರ್ಗದರ್ಶನ ನೀಡುವುದರಾಗಿರಬೇಕು. ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಮುಖ ಶಿಕ್ಷಣ ಮತ್ತು ತಂತ್ರಜ್ಞಾನ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಕಳೆದ 25 ವರ್ಷಗಳಿಂದ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಮಹತ್ತರವಾದ ಬೆಳವಣಿಗೆ ಕಂಡಿದೆ ಎಂದರು. And nearly 4.30 lakh students are studying in higher education. But the employability, recently sir has mentioned, and Infosys, the founder chairman, he said, even we have read in the paper also, nearly 1,25,000 engineering graduates passing out every year, but only 20,000 people willing to get a job. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವೆ ಕೆ.ಟಿ. ಶಾಂತಲಾ ಮಾತನಾಡಿ, ಇಂದಿನ ಯುಗದಲ್ಲಿ ತಂತ್ರಜ್ಞಾನವು ವೇಗವಾಗಿ ಮುಂದುವರಿಯುತ್ತಿದ್ದು, ಪ್ರತಿಯೊಬ್ಬರ ಜೀವನದಲ್ಲಿ ಎಐ ಎಂಬುದು ಅವಿಭಾಜ್ಯ ಅಂಗವಾಗಿದೆ. ಇತ್ತೀಚೆಗೆ ಶಿಕ್ಷಕರು ಸಹ ಎಐ ಬಳಸಿಕೊಂಡೇ ಮುಂದುವರಿಯುತ್ತಿದ್ದಾರೆ. ಇದರಿಂದಾಗಿ ಮೂಲಭೂತ ಕಲಿಕೆಯು ಹಿಂದೆ ಉಳಿಯುತ್ತಿದೆ ಹಾಗೂ ಶಿಕ್ಷಕರ ಪಾತ್ರವು ಅತ್ಯಂತ ಮಹತ್ವವಾದದ್ದು. ಅದನ್ನು ವಿದ್ಯಾರ್ಥಿಗಳು ಹೊರ ಜಗತ್ತಿಗೆ ಹೋಗಿ ವೃತ್ತಿಪರರಾಗಲು ಸಿದ್ಧಗೊಳಿಸುವ ತರಬೇತಿ ನೀಡುತ್ತಾ ತಂತ್ರಜ್ಞಾನವನ್ನು ಬಳಸೋಣ, ಆದರೆ ಮಾನವೀಯತೆ, ನೈತಿಕತೆ ಮತ್ತು ಮೂಲಭೂತ ಜ್ಞಾನವನ್ನು ಕಾಪಾಡೋಣ ಎಂದರು. To use the technology, because today is a technological world, we have gone a step further. Artificial intelligence is also a part of our life, and it has become more part of the teaching fraternity.
Even the students are using AI for bettering their learning, and teachers also have to use this AI tool to enable them to reach out to the students. Having said this, I must alert all of you that core learning cannot take a backseat. ICT ನೀಪಾದ ಮತ್ತು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಮುಖ್ಯ ಅಧಿಕಾರಿ ಪ್ರೊಫೆಸರ್ ಕೆ ಶ್ರೀನಿವಾಸ್ ಮಾತನಾಡಿ, ತಂತ್ರಜ್ಞಾನ ಎಂಬುದು ಕೇವಲ ಸಾಧನವಷ್ಟೇ, ಅದು ನಮ್ಮ ಜೀವನವನ್ನು ರೂಪಿಸುವುದಿಲ್ಲ. ಜೊತೆಗೆ ಶಿಕ್ಷಕರ ಪಾತ್ರ ಏನು, ತಂತ್ರಜ್ಞಾನದ ಸಾಧನಗಳು ಯಾವುವು, ಅವುಗಳನ್ನು ಹೇಗೆ ಬಳಸಬೇಕು ಎಂಬುದರ ವಿಷಯ ಕುರಿತು ಚರ್ಚೆ ನಡೆಸಿದರು. CPRHE ನೀಪಾದ ಅಧಿಕಾರಿ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಮಿಶ್ರಾ ಮಾತನಾಡಿ, ಕಲಿಕೆ ಎಂಬುದು ನಿರಂತರವಾದದ್ದು, ಅನಗತ್ಯವಾದದ್ದನ್ನು ತೆಗೆದುಹಾಕಿ ಹೊಸದನ್ನು ಕಲಿಯಬೇಕು ಮತ್ತು ಭಾಗವಹಿಸುವಿಕೆಯಲ್ಲಿ ಪ್ರತಿಯೊಬ್ಬರ ಜೊತೆ ಒಟ್ಟುಗೂಡಿ ಕೆಲಸ ನಡೆಸಬೇಕು, ಮನೋಭಾವ ಬದಲಾವಣೆಯಾಗಬೇಕು. ಈ ಎಲ್ಲವನ್ನು ಅಳವಡಿಸಿಕೊಂಡಾಗ ಮಾತ್ರ ಶಿಕ್ಷಣ ವೃತ್ತಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ PM ಉಷಾ ಯೋಜನೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ಸುದೇಶ್ ವಿ, PM ಉಷಾ ಯೋಜನೆಯ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ, IQAC ನಿರ್ದೇಶಕರಾದ ಪ್ರೊಫೆಸರ್ BC ನಾಗರಾಜು, ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ACS ಸಹಯೋಗದೊಂದಿಗೆ ರಾಸಾಯನಿಕ ಮತ್ತು ಅನ್ವಯಿಕ ವಿಜ್ಞಾನ ಪ್ರಸ್ತುತ ನಾವೀನ್ಯತೆ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ರಾಸಾಯನಿಕ ಶಾಸ್ತ್ರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದ್ದರು. ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಮಂಡಳಿಯ ಉಪಾಧ್ಯಕ್ಷ ಪ್ರೊಫೆಸರ್ SR ನಿರಂಜನ್ ಮಾತನಾಡಿ, 1960ರಲ್ಲಿ ನಡೆದ ಹಸಿರು ಕ್ರಾಂತಿಯಿಂದಾಗಿ ನಮ್ಮ ಭಾರತ ದೇಶದಲ್ಲಿದ್ದ ಅನ್ನದ ಕೊರತೆಯು ದೂರವಾಯಿತು ಮತ್ತು 1947ರಲ್ಲಿ ಬ್ರಿಟಿಷರಿಂದ ಮುಕ್ತರಾಗಿದ್ದರೂ ನಮ್ಮ ಬಳಿ ಯಾವುದೇ ಸಂಪನ್ಮೂಲಗಳಿರಲಿಲ್ಲ. ಆದರೆ ಇಂದು ನಮ್ಮ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಮುನ್ನುಗ್ಗುತ್ತಿದ್ದೇವೆ. ಇದು ನಮ್ಮ ವಿಜ್ಞಾನಿಗಳ ಪರಿಶ್ರಮ ಎಂದರು. You know that the Green Revolution history in 1960, there was a lot of, after the independence, we have taken the independence from British in 1947. Hardly we don't have anything in our hand by that time. We have nothing. We have no communication. Food security was not there. Poverty was there. Poverty, communication and the food security. All these three were the hit to the country in 1947. We have taken the independence from British. To sustain the food, we have taken 13 years up to 1960 for Green Revolution to MS Swaminathan contribution. Green Revolution. If Green Revolution not took place, what was the fate of the food security of us? So, by that time, when Swaminathan has taken very serious step, he was appointed as a police officer. He refused the police officer post as an IPS, and he came back and he is a genetic engineering man. He has taken as a challenge to secure the food of this country, and he has taken challenge and he has sustained the food in this country through the Green Revolution. ಈ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವೈ ಶಿವರಾಜು ಮತ್ತು ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ರೈಸ್ಟ್ ಅಕಾಡೆಮಿಯ ಸಹಯೋಗದೊಂದಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಡೇಟಾ ದೃಶ್ಯೀಕರಣ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯ ಸೆನೆಟ್ ಹಾಲ್ನಲ್ಲಿ ಒಂದು ದಿನದ ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ BCom ಪದವಿ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿದ 2 ಹೊಸ ಸರ್ಟಿಫಿಕೇಟ್ ಕೋರ್ಸ್ ಅನಾವರಣ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ SM ಮಾತನಾಡಿ, ನಾವೆಲ್ಲರೂ ಒಟ್ಟುಗೂಡಿ ಯಶಸ್ಸಿನ ಹಾದಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಇದು ವಿದ್ಯಾರ್ಥಿಗಳಲ್ಲಿ ಹೊಸ ಹುರುಪನ್ನು ಮೂಡಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಶಿಕ್ಷಣ ನೀಡುವುದರ ಜೊತೆಗೆ ಸಾಂಸ್ಕೃತಿಕ ಮೌಲ್ಯಗಳನ್ನು ತಿಳಿಸಿ, ಏಕೆಂದರೆ ಇದು ಕೇವಲ ವಿಶ್ವವಿದ್ಯಾಲಯದ ಜವಾಬ್ದಾರಿಯಲ್ಲ, ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಎಂದು ತಿಳಿದುಕೊಂಡು ಮುಂದುವರಿಯಿರಿ ಎಂದರು. That is 100% authenticated and time tested and is a complete pure knowledge. And especially these certificate courses from the Institute of the Company Secretaries of India and Bangalore University, and good number of our students have enrolled for this program, and definitely it's going to help our students. KMDC ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಲತೀಫ್ ಮಾತನಾಡಿ, ಈ ಕಾರ್ಯಕ್ರಮವು ವ್ಯಾಪಾರ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ.
ಇದು ಇಂದಿನ ಆಧುನಿಕ ಯುಗದ ಅಗತ್ಯಗಳಿಗೆ ತಕ್ಕಂತೆ ರೂಪುಗೊಂಡಿರುವ ಕಾರ್ಯಕ್ರಮವಾಗಿದೆ ಹಾಗೂ ಈ ಸಂಸ್ಥೆ ಮಾನವೀಯ ಮೌಲ್ಯಗಳನ್ನು ಹಾಗೂ ತಾಂತ್ರಿಕ ಪರಿಹಾರಗಳನ್ನು ಸಮನ್ವಯಗೊಳಿಸಿ ಸಮಾಜದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತದೆ ಎಂದರು. So initially to start with, they have started the two courses, two certification. One is digital marketing and business analytics and data visualization. This certification program is a very apt, very relevant for the modern day of the today's AI era. For this is the very apt certification courses. Let him go to the student for any of the jobs. For these are the courses which will be a very relevant ones. ಕಾರ್ಯಕ್ರಮದಲ್ಲಿ PM ಉಷಾ ಯೋಜನೆಯ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ್ ಮಾತನಾಡಿ, ಇಂದು ನಾವು ಕೇವಲ ಜ್ಞಾನ ಸಮಾಜದ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ, ನಾವು ತಂತ್ರಜ್ಞಾನ ಆಧಾರಿತ ಸಮಾಜದ ಬಗ್ಗೆ ಮಾತನಾಡುತ್ತಿದ್ದೇವೆ. ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ದೃಶ್ಯೀಕರಣವನ್ನು ಅಳವಡಿಸಿಕೊಳ್ಳುವುದು ಕೇವಲ ತಾಂತ್ರಿಕ ಕೌಶಲ್ಯವಲ್ಲ, ಇದು ಇಂದಿನ ಪರಿಸ್ಥಿತಿಯಲ್ಲಿ ಭವಿಷ್ಯಕ್ಕಾಗಿ ಅನಿವಾರ್ಯವಾಗಿದೆ ಹಾಗೂ ಹೊಸ ವಿಷಯಗಳನ್ನು ಸ್ವೀಕರಿಸುವಲ್ಲಿ ಹಿಂಜರಿಕೆ ತೋರದೆ ನಿಮಗೆ ಎದುರಾಗುತ್ತಿರುವ ಸವಾಲುಗಳನ್ನು ದೂರ ಮಾಡಿ ವಿದ್ಯಾರ್ಥಿಗಳಿಗೆ ಜ್ಞಾನ ಹಂಚುವ ಕೆಲಸ ಮಾಡಿ ಎಂದರು. So education, especially higher education, looks for, or the main objective of higher education is to create knowledge society. But today, we are not just talking about knowledge society, we are talking about technology-enabled knowledge society. I think today's workshop or FDP, Faculty Development Program, which is focusing on energizing, refreshing and orienting faculty towards changing technology and how to adopt it. And one more thing is launching very apt and inevitable in future subjects like digital marketing, data visualization and data analytics. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಕೆ ನಿರ್ಮಲಾ ಮಾತನಾಡಿ, ನಾವು ಈಗ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದೇವೆ. 2024ರಲ್ಲಿ ನಾವು ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯನ್ನು ಹೊಂದಿದ್ದೇವೆ ಎಂದರು. Today we are launching our company Institute of Company Secretary. They were very, very gracious enough to accept this. In fact, our two leaders only took this initiative, spoke to them and we brought this course. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ICSI ಉಪಾಧ್ಯಕ್ಷರಾದ CS ದ್ವಾರಕನಾಥ, ICSI ಅಧ್ಯಕ್ಷರಾದ CS ವಿಶ್ವಾಸ್ ಹೆಗಡೆ, ICSI CS ನಿಕಟಪೂರ್ವ ಅಧ್ಯಕ್ಷ ದೇವಿಕಾ ಸತ್ಯನಾರಾಯಣ, ICSI ಕಾರ್ಯದರ್ಶಿ CS ವಿವೇಕ್ ಹೆಗಡೆ, ICSI ಉಪನಿರ್ದೇಶಕರಾದ ನೂರ್ ಸುವಯ್ಯ ಸೇರಿದಂತೆ ವಿವಿಧ ಕಾಲೇಜಿನ ಶಿಕ್ಷಕರು ಉಪಸ್ಥಿತರಿದ್ದರು. ನಾಡಿನ ಖ್ಯಾತ ರಂಗಕರ್ಮಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಅವರು ಮೈಸೂರಿನ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನೇಮಕಗೊಂಡರು. ಸಂಗೀತ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ ಅವರನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಅಭಿನಂದಿಸುತ್ತದೆ. PM ಉಷಾ ಯೋಜನೆಯ ಸಹಯೋಗದೊಂದಿಗೆ ವಾಣಿಜ್ಯ ವಿಭಾಗವು ವಿದ್ಯಾರ್ಥಿಗಳ ಉದ್ಯೋಗಾವಕಾಶ ಹೆಚ್ಚಿಸುವ ತಾಂತ್ರಿಕ ಮತ್ತು ಮೃದು ಕೌಶಲ್ಯಗಳು, ವಿದ್ಯುತ್ BI ಮತ್ತು ಅಡ್ವಾನ್ಸ್ ಎಕ್ಸೆಲ್ ಬಳಕೆ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯ ಸೆನೆಟ್ ಹಾಲ್ನಲ್ಲಿ 4 ದಿನದ ವಿಶೇಷ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ PM ಉಷಾ ಯೋಜನೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ಸುದೇಶ್ ವಿ ಮಾತನಾಡಿ, ಇಂದಿನ ಡಿಜಿಟಲ್ ಯುಗದಲ್ಲಿ ಸಂವಹನದ ಅಧ್ಯಯನವು ಕೇವಲ ಸಿದ್ಧಾಂತಗಳಿಗೆ ಸೀಮಿತವಾಗಿಲ್ಲ, ಅದು ಡಿಜಿಟಲ್ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಹಾಗೂ ಸಂವಹನವನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಭಾಷೆ ತಿಳಿದಿದ್ದರೆ ಸಾಲದು. ಡೇಟಾ ವಿಶ್ಲೇಷಣೆ ಜೊತೆಗೆ ಪ್ರಾಯೋಗಿಕವಾಗಿ ನೈತಿಕ ಮೌಲ್ಯಗಳನ್ನು ಅನುಸರಿಸಬೇಕು ಎಂದರು. As a positive initiative to develop leadership skills, as a positive initiative to develop confidence skills, as a positive step to develop your own withstandability coming what may. ನಂತರ PM ಉಷಾ ಯೋಜನೆಯ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ ಮಾತನಾಡಿ, ಇಂದಿನ ಯುಗದಲ್ಲಿ ಜ್ಞಾನ ಮತ್ತು ಭಾಷಾ ಸಾಮರ್ಥ್ಯ ಮುಖ್ಯವಾಗಿರಬೇಕು. ಆಳವಾದ ಅರಿವು, ಪ್ರಾಯೋಗಿಕ ಅನುಭವವನ್ನು ಹೊಂದಿದ್ದರೆ ಹೊಸ ವಿಷಯದ ಕಲಿಕೆಯು ಸಾಧ್ಯವಾಗುತ್ತದೆ ಎಂದರು. ಈಗೇನು ಜಾಬ್ ಬೇಕು, ಏನು ಜಾಬ್ ಅಥವಾ ಅವಕಾಶ ಇದೆ, AI ಅನ್ನು ಪ್ರಾಂಪ್ಟ್ ಮಾಡುವಂತಹ, AI ಅನ್ನು ಗೈಡ್ ಮಾಡುವಂತಹ ಯೋಚನೆ, ಅಂದ್ರೆ ಅಷ್ಟು ಪ್ರಬುದ್ಧತೆ ಇರುವಂತಹ ಮತ್ತೆ ಆ ಥಿಯರಿ ಫೌಂಡೇಶನ್ ಇರುವಂತಹ, ಅಪ್ಲಿಕೇಶನ್ ಆಫ್ ಮೈಂಡ್ ಇರುವಂತಹ
ಒಂದು ನಾಲೆಜ್ ಲೆವೆಲನ್ನು ನೀವು ಪಡ್ಕೊಂಡ್ರೆ, ಆ ಜ್ಞಾನವನ್ನು ನೀವು ಪಡ್ಕೊಂಡ್ರೆ ಎಐಯನ್ನು ಮೀರಿಸಬಹುದು. ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ ನಿರ್ಮಲಾ ಮಾತನಾಡಿ, ಇಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಜನರಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ. ಪ್ರತಿಯೊಬ್ಬರ ಬಾಯಲ್ಲಿಯೂ ಎಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾದರು, ಎಷ್ಟು ವಿದ್ಯಾರ್ಥಿಗಳು ಹೊರಬಂದರು, ಎಷ್ಟು ವಿದ್ಯಾರ್ಥಿಗಳು ಯಶಸ್ವಿಯಾದರು ಎಂಬ ಪ್ರಶ್ನೆಗಳೇ ಹೆಚ್ಚಾಗಿವೆ. ಇಂತಹ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುವ ಉದ್ದೇಶದಿಂದ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಆರಂಭಿಸಿದ್ದೇವೆ. ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದರು. Actually, skill is not a new thing, to tell you all, because students don't read nowadays. But we professors at universities read a lot. Our job is only reading now. Skill is not a new thing. It was existing 5,000, 10,000 years back itself. In many universities like Nalanda University, Takshashila, skill was there. 4 ದಿನ ನಡೆದ ಕಾರ್ಯಾಗಾರದಲ್ಲಿ ಮೊದಲು ಮತ್ತು 2ನೇ ದಿನದಂದು ಅಡ್ವಾನ್ಸ್ ಎಕ್ಸೆಲ್ ಹಾಗೂ 3 ಮತ್ತು 4ನೇ ದಿನದಂದು ಪವರ್ BI ಕುರಿತು ಡೇಟಾ ವಿಜ್ಞಾನ ತರಬೇತುದಾರರಾದ ಶ್ರೀಮತಿ ಪೂರ್ಣಿಮಾ ಸಿಂಗ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದರು. ಈ ಕಾರ್ಯಾಗಾರದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ಶಿಕ್ಷಣದಿಂದ ಸ್ಪರ್ಧಾತ್ಮಕ ಸಮಾಜ ಅಧ್ಯಾಪಕರ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉನ್ನತ ಶಿಕ್ಷಣ ಮಂಡಳಿಯ ಸದಸ್ಯ ಪ್ರೊಫೆಸರ್ TD ಕೆಂಪರಾಜು ಅಭಿಮತ. ರಸಾಯನಶಾಸ್ತ್ರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ. ವಾಣಿಜ್ಯ ವಿಭಾಗದ ವತಿಯಿಂದ 1 ದಿನದ ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮ. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ಅಧಿಕಾರ ಸ್ವೀಕರಿಸಿದ ಪ್ರೊಫೆಸರ್ ಕೆ ರಾಮಕೃಷ್ಣಯ್ಯ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 4 ದಿನಗಳ ವಿಶೇಷ ಕಾರ್ಯಾಗಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.